ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಗಳಿಸುತ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಈ ಸಾಯಂಕಾಲ ವೇಳೆಯಲ್ಲಿ ಪ್ರತಿ ಸಾಯಂಕಾಲ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಉಳಿದ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಏನಂದ್ರೆ ಅರಣ್ಯವು ಆನಂದಿಸುವುದು ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಅರಣ್ಯವು ಯಾವ ರೀತಿ ಆನಂದಿಸುತ್ತೆ ಎಂಬುದಾಗಿ ಇದಕ್ಕೆ ಆಧಾರವಾಗಿ ಯೆಶಾಯನ ಪ್ರವಾದನ ಗ್ರಂಥ 35ನೇ ಅಧ್ಯಾಯ 1ರಿಂದ 3ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆದಿದ್ರೆ ಏನಂತೆ, ಅರಣ್ಯವು ಮರುಭೂಮಿಯು ಆನಂದಿಸುವುದು, ಒಣ ನೆಲವು ಹರ್ಷಿಸಿ ತಾವರೆಯಂತೆ ಕಂಗೊಳಿಸುವುದು. ಆಮೀನ್, ಹಲ್ಲೆಲೂಯಾ. ನೋಡಿ, ಮರುಭೂಮಿ ಹರ್ಷಿಸಿ ತಾವರೆಯಂತೆ ಕಂಗೊಳಿಸುತ್ತದೆ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅಯ್ಯೋ ನಾನು ಯಾಕೆ ಈ ತರ ಎಲ್ಲ ಪ್ರಾರ್ಥಿಸ್ತಾ ಇದ್ದೀನಿ, ಎಲ್ಲ ಮಾಡ್ತೀನಿ, ಆದ್ರೆ ನನಗೆ ಜೀವನದಲ್ಲಿ ಯಾಕೆ ಸಮಸ್ಯೆ ಇದೆ, ನಾನು ಹೇಗೆ ಮುಂದೆ ಬರಲಿ ಎಂಬಂತ ಒಂದು ಗಲಿಬಿಲಿ ನಾವು ಇರ್ತೀವಿ ಪ್ರೀತಿದೆ ಮಕ್ಕಳೇ. ಆದ್ರೆ ಯೆಶಾಯನ ಪ್ರವಾದನ ಗ್ರಂಥ 45ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ ನೋಡಿ, ಇದೇ ಹೇಳುವಂತೆ ಅರಣ್ಯವು ಮರುಭೂಮಿ ಆನಂದಿಸುವವು, ಕರ್ತನು ಈಗ ನಿಮಗೆ ಒಂದು ವಾಗ್ದಾನ ಕೊಡ್ತಾನೆ. ಹೌದು ಪ್ರೀತಿದೆ ಮಕ್ಕಳೇ, ಕರ್ತನು ನಮ್ಗೆ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಇದು 2 ವಿಷಯ ಕುರಿತಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟವುಳ್ಳದಾಗಿದೆ ಪ್ರೀತಿ ಮಕ್ಕಳೇ. 2 ವಿಷಯ ಏನಂದ್ರೆ, ಒಂದು ಅಡವಿಯಲ್ಲಿ ಶಬ್ದ ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ಅಡವಿಯಲ್ಲಿ ಯಾವ ತರ ಶಬ್ದ ಏನಂತಂದ್ರೆ, ಈ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಶಬ್ದ ಮಾಡ್ತವೆ, ಮನುಷ್ಯರು ಕೂಡ ಶಬ್ದ ಮಾಡುವಂತ ಶಬ್ದಗಳು. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮತ್ತೇನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1 ವಾಕ್ಯ 3 ವಾಕ್ಯ ಹೇಳ್ತದೆ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡ್ರಿ ಎಂದು ಅಡವಿಯಲ್ಲಿ ಕೂಗುವ ಶಬ್ದವಿದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿಸಲಾಯಿತು. ದೇವ್ರು ಬರ್ತಾ ಇದ್ದಾನೆ, ನೀವು ಹಾದಿನ ಸರಿ ಮಾಡ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿ ಮಕ್ಕಳೇ, ಲೋಕವು ಅನೇಕ ಶಬ್ದಗಳಿಂದಿದೆ. ಯಾವ್ದು ಪ್ರಾಣಿಗಳು ಅನೇಕ ಸಮಸ್ಯೆ ಶಬ್ದಗಳಿಂದ ಬರುತ್ತೆ. ಆದ್ರೆ ಸ್ನಾನಿಕನಾದ ಯೋಹಾನನ ನೋಡಿದ ಪ್ರೀತಿ ಮಕ್ಕಳೇ, ಆತ ಒಂದು ಒಳ್ಳೆ ಕಾಡು ಪ್ರಾಣಿಯಲ್ಲಿ ವಾಸಿಸ್ತಾ ಇದ್ದ. ಆತ ಒಳ್ಳೆ ಜೇನುತುಪ್ಪದ ಒಂದು ಇದರಲ್ಲಿ ತಿಂತ ಇದ್ದ. ಅದೇ ತರ ಸ್ನಾನಿಕನಾದ ಅಡವಿಯಲ್ಲಿ ಜೀವಿಸಿದ ಶಬ್ದ ಎಂದು ಕರೆಯಲ್ಪಟ್ಟಿದೆ. ಅವನು ಚಿಕ್ಕ ಪ್ರಾಯದಲ್ಲಿ ಯೋಧಯದ ಅಡವಿಯಲ್ಲಿ ಇದ್ದಾನೆಂಬುದಾಗಿ ನೋಡ್ತೀವಿ. ಅದೇ ತರ ಮತ್ತೇನು ಬರೆದ ಸುವಾರ್ತೆ 4ನೇ ಅಧ್ಯಾಯ 17 ವಚನ ಹೇಳ್ತೇವೆ, ಪರಲೋಕ ರಾಜ್ಯವು ಸಮೀಪವಾಯ್ತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳ್ತಾ ಇದ್ದ. ದೇವ್ ಮಕ್ಕಳೇ, ಇನ್ನು ದೇವ್ರ ಕೋಪ ಇದೆ, ದಯಮಾಡಿ ದೇವ್ರ ಕಡೆ ತಿರುಗಿಕೊಳ್ಳಿರಿ ಎಂಬುದಾಗಿ ಆತೆಲ್ಲರಿಗೆ ಸಾರ್ತಾ ಇದೆ ಎಂಬುದಾಗಿ ಯೋಹಾನ ನೋಡ್ತೀವಿ ಪ್ರೀತಿದಿವೆ. ಅಡವಿಯಿಂದ ಬರುವ ಶಬ್ದಕ್ಕೆ ನೀವು ಕಿವಿ ಕೊಡುವುದಾದ್ರೆ ಕರ್ತನು ನಿಮ್ಮ ಶಬ್ದಕ್ಕೆ ಕಿವಿ ಕೊಡುವುದಿಲ್ಲ. ನೋಡಿ ಹೇಳ್ತಿದ್ದೇನೆ, ನೋಡಿ, ಶಬ್ದಕ್ಕೆ ಕಿವಿ ಕೊಡುವನು, ನಿಮ್ಮ ಹೆಸರುಗಳು ಜೀವ ಪುಸ್ತಕದಲ್ಲಿ ಬರುತ್ತೆ. ಹೌದು ಪ್ರೀತಿದೆ ಮಕ್ಕಳೇ, ನಾವೆಲ್ಲ ಶಬ್ದವನ್ನು ಕೇಳಿಸ್ತೀವಿ. ಈ ಲೋಕದಲ್ಲಿ ಏನೇನು ಶಬ್ದ ಇದೆ ಅದನ್ನೆಲ್ಲ ಕೇಳಿಸ್ಕೋತೀವಿ, ಆದ್ರೆ ದೇವ್ರ ಶಬ್ದ ಮಾಡೋದು ನಾವು ಕೇಳಿಸ್ಕೊಳ್ತಾ ಇಲ್ಲ. ನಮ್ಮ ಸಮಯ ನಾವು ವ್ಯರ್ಥ ಮಾಡ್ಕೋತಾ ಜೀವಿತ ಕಳೀತಾ ಇದೀವಿ. ಆದ್ರೆ ಯೋಹಾನ ಹೇಳ್ತಾ ಇದ್ದಾನೆ, ದೇವರ ಮಾರ್ಗವನ್ನು ನೆಟ್ಟಿಗೆ ಮಾಡ್ರಿ, ನೀವು ದೇವ್ರ ಕಡೆ ತಿರುಗಿಕೊಳ್ಳಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಪ್ರೀತಿದೆ ಮಕ್ಕಳೇ. ಅದೇ ತರ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 22ನೇ ವಾಕ್ಯ ಹೇಳ್ತದೆ ನೋಡಿ, ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧನ್ಯರು ಎಂಬುದಾಗಿ ದಾವಿದನ ಕೀರ್ತನೆ ಹೇಳ್ತದೆ. ಮತ್ತೆ 89ನೇ ಅಧ್ಯಾಯ 15ನೇ ವಾಕ್ಯ, ಈಗಲೂ ಅಡವಿಯಿಂದ ಕೂಗುವ ಶಬ್ದವು ಕೇಳುತ್ತಿದೆ, ಧ್ವನಿ ನಿಮಗೆ ಕೇಳಿಸುತ್ತಿದೆ, ಆದ್ರೆ ನೀವು ಕಿವಿ ಕೊಡುವುದಿದಾದರೆ ಕರ್ತನು ವಾಗ್ದಾನ ಮಾಡಿದ ನಾನು ಅರಣ್ಯದಲ್ಲಿ ಬರುವ ಶೋಧನೆಗಳು ವೇದನೆಗಳನ್ನು ನಿನಗೆ ಹೋಗುವೆ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಗೆ ಯಾವ್ದು ಶಬ್ದ ಯಾವ ವೇದನೆ ಇದೆಯೋ ಅದನ್ನೆಲ್ಲ ಹೋಗುವಂತಹ ನಮ್ಮನ್ನು ಕರ್ತನು ಜಯ ಕೊಡುವಂತ ದೇವರಾಗಿದ್ದಾನೆ ಪ್ರೀತಿದೆ ಮಕ್ಕಳೇ. ಅದೇ ತರ 2ನೇದಾಗಿ ನಾವು ನೋಡೋದಾದ್ರೆ ಪ್ರೀತಿದೆ ಮಕ್ಕಳೇ, ಸೈತನನ್ನು ಜಯಿಸುವುದು ಸ್ಥಳ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ಅರಣ್ಯದಲ್ಲಿ ಯಾವ ತರ ಜಯಿಸಬೇಕು ಸೈತಾನ ಎಂಬುದಾಗಿ ನೋಡೋದಾದ್ರೆ ಉದಾಹರಣೆ ಮತ್ತೇನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಆಗ ಸೈತನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಯೇಸುವನ್ನು ಅಡವಿಗೆ ಒಯ್ದನೆಂಬುದಾಗಿ. ನೋಡಿ, ಯೇಸು ಸ್ವಾಮಿಗೆ ಸೈತನ್ ತಗೊಂಡು ಹೋಗ್ತು ಅಡವಿಗೆ. ಆದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅರಣ್ಯವು ಮರುಭೂಮಿಯ ಕಂಗೊಳಿಸಿದವು, ಮತ್ತೆ ಸುಡು ಬೀಸಲು ಕೂಗಿ ಪುಷ್ಟದಂತೆ ಸುಂದರವಾಗುವುದೆಂದು ಕರ್ತನು ವಾಗ್ದಾನ ಮಾಡಿದ್ದಾನೆ. ಆ ಮಾತನ್ನು ನೆರವೇರಿಸುವುದಕ್ಕಾಗಿ ಮೊದಲನೇದಾಗಿ ಅರಣ್ಯದಿಂದ ಒಂದು ಶಬ್ದವನ್ನು ಕೇಳುವುದೇನಂತೆ ಮಾಡಿದ್ದಾರೆ ಎಂಬುದಾಗಿ ನೋಡ್ತೀವಿ. ಯೇಸು ಸ್ವಾಮಿ ಅವ್ರಿಗೆ ಎಲ್ಲ ಹೋಗ್ತಾರೆ ಅಡವಿಯಲ್ಲಿ ಅವರು ಶಬ್ದವನ್ನು ಕೇಳಿಸ್ತಾರೆ ಎಂಬುದಾಗಿ ನೋಡ್ತೀವಿ ಪ್ರೀತಿದೆ ಮಕ್ಕಳೇ. ನಮ್ಮ ಜೀವಿತದಲ್ಲಿ ಅರಣ್ಯದಲ್ಲಿರುವ ಸ್ಥಿತಿಗತಿಗಳನ್ನು ಸಂಬಂಧವನ್ನು ಸಂಭವಿಸುವಾಗ ಕರ್ತನೊಂದಿಗೆ ಆಳವಾಗಿ ಸಂಪರ್ಕ ಇಟ್ಕೊಳ್ಬೇಕು
ದೇವ್ರೇ ನೀ ನನಗೆ ಅರಣ್ಯವಾಗಿ ನನ್ನನ್ನು ನನ್ನ ಕುಟುಂಬನು ನಮ್ಮ ಸಮಸ್ಯೆ ಏನಿದ್ರು ಸರಿಪಡಿಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ಜಯ ಕೊಡುವಂತ ಸರ್ವಶಕ್ತರಾಗಿದ್ದಾರೆ. ನಾವು ಮನ ತಿರುಗಬೇಕು. ದೇವ್ರೇ ನನ್ನ ಶಬ್ದ ನಿನ್ನ ಶಬ್ದನೇ ಯಾವಾಗ ಕೇಳುವಂತೆ ನೀನ್ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ನಾವು ಸಹಾಯ ಮಾಡ್ತೇನೆ. 21 ದಿವಸ ಉಪವಾಸ ಇರ್ತಾರೆ, ಸಂತೋಷ. ಈ 41 ದಿವಸ ಎಲ್ಲ 45 ದಿವಸ ಉಪವಾಸ ಇರ್ತಾರೆ. ಆದ್ರೆ ದೇವ್ರ ವಾಕ್ಯ ಯಾವ ರೀತಿಯಲ್ಲಿ ಓದ್ತಾ ಇದೀವಿ, ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ ಒಂದು ಬಹಳ ಮುಖ್ಯವಾಗಿದೆ. ಪ್ರೀತಿಯ ಮಕ್ಕಳೇ, ಪ್ರತಿದಿನ ದೇವರೊಂದಿಗೆ ನಡಿಬೇಕು. ಈ ಅರಣ್ಯ ದೇವ್ರು ಯಾವ ತರ ಆನಂದವಾಗಿ ಇಟ್ಟಿರೋರು ಅದೇ ತರ ನಮ್ಮ ಕುಟುಂಬಕ್ಕೂ ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ವಾಕ್ಯ ಹೇಳ್ತದೆ ನೋಡಿ, ಏನು ಈಗಲೂ ಅನೇಕರ ಹೃದಯದಲ್ಲಿ ಈ ರೀತಿಯ ಧಾವಿದೆ. ಅಯ್ಯೋ, ದೇವರಲ್ಲಿ ಹೇಗಪ್ಪ ಅನುನ್ನತೆಯಿಂದ ಜೀವಿಸಬೇಕು, ಹಂಬಲದಿಂದ ನಾವು ಜೀವಿಸಬೇಕೆಂಬುದಾಗಿ ಹೇಳ್ತಾರೆ. ಏಷ್ಯನ ಪ್ರಬೋಧನ 32:15 ವಾಕ್ಯ ಹೇಳ್ತಾರೆ, ಪ್ರಿಯರೇ, ಜೀವಿತವು ಮಹಿಮೆಯನ್ನು ಹೊಂದುತ್ತದೆ, ಬಳಿಕ ಉನ್ನತ ಲೋಕದಿಂದ ದಿವ್ಯ ಆತ್ಮನೊಂದು ನಮ್ಮ ಮೇಲೆ ಸುರಿಸಲ್ಪಡುವುದು, ಆಗ ಅರಣ್ಯವು ತೋಟಗಾರ ಆಗುವುದು. ಆಮೀನ್. ನೋಡಿ, ತೋಟಗಾರವಾಗಿ ನಮ್ಮನ್ನು ಮಾರ್ಪಡಿಸ್ತಾನೆ. ಪ್ರೀತಿಯ ಮಕ್ಕಳೇ, ನಾವು ಯಾವ ವಿಷಯಕ್ಕಾಗಿ ನಾವು ಚಿಂತೆ ಮಾಡ್ತಾ ಇದೀವಿ, ನಾವು ಅರಣ್ಯದಲ್ಲಿ ಹೇಗೆ ಜೀವಿಸ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವೆಲ್ಲಾ ಶಬ್ದಗಳನ್ನು ಕೇಳ್ಕೊಳ್ತಾ ಇದೀವಿ, ಆದ್ರೆ ದೇವ್ರ ಶಬ್ದ ಕೇಳ್ಕೊಳ್ತಾ ಇದೀವಾ? ದೇವ್ರ ಕಡೆ ನಾವು ತಿರುಗ್ತಾ ಇದೀವಾ? ದೇವ್ರ ಕಡೆ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡು ಈ ನೂತನ ದಿನ ಸಾಯಂಕಾಲವನ್ನು ನೋಡುವಂತೆ ಕೃಪೆ ಕೊಟ್ಟಿದ್ದಪ್ಪ, ನಿಮ್ಗೆ ಸ್ತೋತ್ರ. ಅಪ್ಪ ದೇವರೇ, ನೀನು ಹೇಳಿದೆ ಅರಣ್ಯ ಅಂದವಾಗಿದೆ ಎಂಬುದಾಗಿ. ಹೌದೇಸಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶೀರ್ವದಿಸು, ಒಳ್ಳೆ ಮಾರ್ಗದಲ್ಲಿ ನಡೆಸಪ್ಪ. ನೀನು ಬರುವಂತ ದಿನಮಾನಗಳಾಗಿದೆ ಅಪ್ಪ ದೇವರೇ. ನೋಹನ ಹೇಳುವ ಹಾಗೆ ಮನ ತಿರುಗಿರಿ, ದೇವ್ರು ಬರ್ತಾರೆ, ನಿಮ್ಮ ಶಬ್ದವನ್ನು ಕೇಳದೆ ಇರ್ತಾರೆ ಎಂಬುದಾಗಿ ಹೇಳಿದೆ ಅಪ್ಪ. ನಾವು ಯಾವಾಗಲೂ ನಿಮ್ಮ ಶಬ್ದದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ. ಪ್ರೀತಿ ತಂದೆ, ಯಾರ್ಯಾರಿಗೆ ಸಮಸ್ಯೆ ಇದೋ, ಯಾರ್ಯಾರು ಬಲಹೀನರು ಇದ್ದಾರೋ ಅವ್ರ ಕುಟುಂಬನ ಆಶೀರ್ವದಿಸಿ ಕಾಪಾಡು, ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀವು ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.